ಪ್ರೆಸೆಂಟಿವ್ ಈಗ 450 ಕೊಡ್ತಾ ಇದ್ದಾನೆ. 450 ಎಷ್ಟು ಆರ್ಡರ್ಗೆ? 13 ಗಿಗ್ಸ್ 36 ಆರ್ಡರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ನೆಲಮಂಗಲದಲ್ಲಿ ಇದ್ದೀನಿ. ನೆಲಮಂಗಲದಲ್ಲಿ ಇವಾಗ ಒಂದು ಝೊಮ್ಯಾಟೋದಲ್ಲಿ ಒಂದು ಆರ್ಡರ್ನ ಬುಕ್ ಮಾಡೋಣ ಅಂತ ಅಂದರೆ ಝೊಮ್ಯಾಟೋದಲ್ಲಿ ನೆಲಮಂಗಲದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ನಾವು. ಅಂತ ಅಂದರೆ ನೆಲಮಂಗಲ ಆದಷ್ಟು ಬೆಂಗಳೂರಿಗೆ ಹತ್ರನೇ ಇದೆ, ಆದರೂ ಕೂಡ ಸ್ವಲ್ಪ ಆರ್ಡರ್ಸ್ ಎಲ್ಲ ಕಮ್ಮಿ ಇರುತ್ತೆ, ಅರ್ನಿಂಗ್ಸ್ ಎಲ್ಲ ಕಮ್ಮಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಜೊತೆಯಲ್ಲಿ ರೆಸ್ಟೋರೆಂಟ್ಗಳು ಕೂಡ ಅಷ್ಟಾಗಿ ಜಾಸ್ತಿ ಇಲ್ಲ, ಅಂದರೆ ಕಮ್ಮಿ ರೆಸ್ಟೋರೆಂಟ್ ಇದೆಯಲ್ಲ ಅದರಿಂದಾಗಿ ಅಷ್ಟಾಗಿ ಆರ್ಡರ್ಗಳಿಲ್ಲ, ಅಷ್ಟಾಗಿ ಅರ್ನಿಂಗ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಅವ್ರು ಬರ್ತಾರಲ್ಲ, ಅವ್ರು ಬರ್ತಿದ್ದಂಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತಂದರೆ ನಿಮಗೆ ಯಾವ ರೀತಿ ಇನ್ಸೆಂಟಿವ್ ಇದೆ, ಜೊತೆಯಲ್ಲಿ ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಏನು ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡೋಣ. ಬನ್ನಿ, ಮೊದಲನೇದಾಗಿ ಆರ್ಡರ್ನ ಬುಕ್ ಮಾಡೋಣ. ನೋಡಿ, ಪ್ಲೇಸ್ ಆರ್ಡರ್ ಕೊಡ್ತೀನಿ. ಅಂದರೆ ಆಲ್ರೆಡಿ ಲೊಕೇಶನ್ ಎಲ್ಲ ನಾನು ಹಾಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಸುಮ್ಮನೆ ವೀಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ನಾನು ಆ್ಯಡ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇರೋದು. ನೋಡಿ, ಇವಾಗ ಪೇ ಕೂಡ ಮಾಡಿದೆ. ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಆಯಿತು. ನೋಡೋಣ ಎಷ್ಟು ಗಂಟೆಗೆ ತೊಗೊಂಬಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ತೋರಿಸ್ತಾ ಇರೋದು ಎಷ್ಟು ಗಂಟೆಗೆ ತೋರಿಸ್ತಾ ಇದೆ ಅಂತ ಅಂದರೆ 35 ನಿಮಿಷಕ್ಕೆ ತೋರಿಸ್ತಾ ಇದೆ. ಈಗ ಟೈಮು 11:40 ಆಗಿದೆ. ಅಂದರೆ 35 ನಿಮಿಷ ಅಂತ ಅಂದರೆ ಒಂದು 12:20 ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ತಡೀರಿ, ವೆಯ್ಟ್ ಮಾಡೋಣ. ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿ ಅವ್ರು ತಗೊಂಬಂದು ಕೊಡ್ತಿದ್ದಂಗೆ ಅವ್ರನ್ನ ಮಾತಾಡ್ಸುವಂಥ ಪ್ರಯತ್ನ ಮಾಡೋಣ. ಅಂದರೆ ಯಾವ ಥರ ಎಲ್ಲ ಇನ್ಸೆಂಟಿವ್ ಇದೆ ಅಂತ ಕೇಳಬೇಕು. ನೋಡಿ, 33 ನಿಮಿಷಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅಲ್ಲಿವರೆಗೂ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡೋಣ. ಗೈಸ್ ನೋಡಿ, ಮಲ್ಟಿ ಆರ್ಡರ್ ಹಾಕಿದ್ದಾರೆ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ. ಒಂದು ಆರ್ಡರ್ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾರೆ, ಇವಾಗ ಅದನ್ನು ಮಾಡಿ ವಾಪಸ್ ಬರ್ತಾರೆ. ಅಂದರೆ ಈಗ ಸ್ಟಾರ್ಟಿಂಗೇ ತೋರಿಸ್ಬಿಡ್ತೇವೆ ಝೊಮ್ಯಾಟೋದಲ್ಲಿ ಏನಾದ್ರು ಮಲ್ಟಿ ಆರ್ಡರ್ ಇತ್ತು ಅಂತ ಅಂದರೆ ಕಸ್ಟಮರ್ಗೂ ಕೂಡ ಇನ್ಫಾರ್ಮ್ ಆಗೋಗುತ್ತೆ. ನೋಡಿ, ಅಂದರೆ ಇನ್ನೊಂದು ಆರ್ಡ್ರ್ ಕೂಡ ಅವ್ರು ಡೆಲಿವರ್ ಮಾಡ್ತಾ ಇದ್ದಾರೆ, ಐ ಡಿಮ್ಯಾಂಡ್ ಇದೆ, ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತೋರಿಸ್ತಾ ಇದ್ದಾರೆ. ಹೋಗಿ ಪರವಾಗಿಲ್ಲ, ಡೆಲಿವರ್ ಮಾಡಬರಲಿ. ಅಂದರೆ ಇಂಟಿಮೇಷನ್ ಏನೋ ಕೊಡ್ತಾ ಇದ್ದಾರಲ್ಲ ಇವಾಗ. ಮುಂಚೆ ಏನು ಇಂಟಿಮೇಷನ್ ಏನೋ ಕೊಡ್ತಾ ಇರಲಿಲ್ಲ. ಮಲ್ಟಿ ಆರ್ಡರ್ ಹಾಕ್ಬಿಡೋಣ, ಸುಮ್ಮನೆ ಟೈಮ್ ವೇಸ್ಟ್ ಆಗೋದು ಅಂತ. ಅಂದರೆ ಎರಡನೇ ಕಸ್ಟಮರ್ಗೆ ಯಾವಾಗ ಆಲ್ಮೋಸ್ಟ್ ಟೈಮ್ ವೇಸ್ಟ್ ಆಗೇ ಆಗೋದು. ರೆಸ್ಟೋರೆಂಟ್ ಅವ್ರು ಏನಾದ್ರು ಲೇಟ್ ಮಾಡಿದ್ರೆ ಹಂಗೆ ಆಗೋದು. ನೋಡೋಣ, ಇವಾಗ ತೋರಿಸ್ತಾ ಏನಲ್ಲ, ಅದರಿಂದಾಗಿ ಬೆಸ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ 2 ಆರ್ಡರ್ ಡೆಲಿವರಿ ಮಾಡ್ತಾ ಇದ್ದಾರೆ. ಡೆಲಿವರಿ ಪಟ್ಟು ಅಂತ ಈಸಿಯಾಗಿ ಕಸ್ಟಮರ್ ಕೂಡ ಗೊತ್ತಾಗೋ ರೀತಿಯಲ್ಲಿ ಇವಾಗ ಮಾಡಿದ್ದಾನೆ. ಬರ್ತಾ ಇದ್ದಾರೆ ನೋಡಿ. ಫಸ್ಟ್ನೇ ಆರ್ಡರ್ ಡ್ರಾಪ್ ಮಾಡಿದ್ರು, ಅಂದರೆ ಇದೇ ರೋಡಲ್ಲೇ ಹೋದ್ರು ಅವರು, ಅದಕ್ಕೋಸ್ಕರ ನನಗೆ ಈಸಿಯಾಗಿ ಗೊತ್ತಾಗ್ತಾ ಇರೋದು. ಅದನ್ನು ಡ್ರಾಪ್ ಮಾಡಿ ವಾಪಸ್ ಬರ್ತಾರೆ. ಬ್ರೋ ಎಷ್ಟು? ಹ್ಞೂ ಬ್ರೋ. ಹೆಂಗೆ ಬ್ರೋ, ಪರವಾಗಿಲ್ಲ ನೆಲಮಂಗಲದಲ್ಲಿ ಎಷ್ಟು ಕೊಡ್ತಾರೆ ಬ್ರೋ? ಕಿಲೋಮೀಟರ್ ಲೆಕ್ಕ, ಒಂದೊಂದ್ಸತಿ ಒಂದೊಂದ್ ಥರ. ಅದೇ ಇನ್ಸೆಂಟಿವ್ ಹೆಂಗಿದೆ? ಇನ್ಸೆಂಟಿವ್ ಈಗ 450 ಕೊಡ್ತಾ ಇದ್ದಾನೆ. 450 ಎಷ್ಟು ಆರ್ಡರ್ಗೆ? 13 ಗಿಗ್ಸ್ 36 ಆರ್ಡರ್ ಆಗುತ್ತಾ ಅಷ್ಟು ನೆಲಮಂಗಲದಲ್ಲಿ? ಎಷ್ಟು 17 ಅವರ್ ಆಯಿತು 15 ಗಿಗ್ಸ್ ಅಂತ ಅಂದರೆ? ರೆಸ್ಟೋರೆಂಟ್ ಅವ್ರು ಲೇಟ್ ಮಾಡ್ತಾರೆ. ಹಾಂ, ಅಲ್ಲ ಈಗ 13 ಗಿಗ್ಗ 13 ಗಿಗ್ ಅಂದರೆ 15 ಅವರ್ ಆಯಿತು. 15 ಅವರ್, ಬೆಳಗ್ಗೆ 7ರಿಂದ ನೈಟು 10 ಗಂಟೆ ತನಕ. 10 ಗಂಟೆವರೆಗೂ ಕಂಪಲ್ಸರಿ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ? ಕಿಲೋಮೀಟರ್ಗೆ ಎಷ್ಟು ಕೊಡ್ತಾನೆ ಬ್ರೋ ಇವಾಗ? ಕಿಲೋಮೀಟರ್ ಹೇಳಕ್ಕಾಗಲ್ಲ ಸರ್, ಅಮೌಂಟ್ ಮೇಲೆ ಡಿಪೆಂಡ್. ಕೆಲವೊಂದು ಟೈಮ್ 10 ರೂಪಾಯಿ ಕೊಡ್ತಾನೆ, ಹಾಂ, ಕೆಲವೊಂದು ಟೈಮು 6 ರೂಪಾಯಿ ಕೊಡ್ತಾನೆ. ಸ್ಕ್ಯಾನರ್ ಕೊಡ್ತೀನಿ ನಿಮಗೆ. ಅಂದರೆ ಎಷ್ಟು ಕರೆಕ್ಟಾಗಿ ತೋರಿಸಲ್ಲ ಕಿಲೋಮೀಟರ್ಗೆ ಇಷ್ಟೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಇಷ್ಟೇ ಕೊಡ್ತಾನೆ ಅಂತ ಹೇಳಕ್ಕಾಗಲ್ಲ. ಎಷ್ಟು, ಒಂದು 1000 ಆಗುತ್ತಾ? ಅದೇ ಕರೆಕ್ಟಾಗಿ ಆರ್ಡ್ರ್ಗಳೆಲ್ಲ ಬಿದ್ರೆ 1000 ಅಂದರೆ 32 ಆರ್ಡ್ರ್ ಆಗ್ತಾವೆ, ಪರವಾಗಿಲ್ಲ ನೆಲಮಂಗಲದಲ್ಲಿ ಆಗುತ್ತೆ. ಹಾಂ, ಅಂದರೆ 15 ಅವರ್ ಕೊಡಲೇಬೇಕು. ಹಾಂ, ಬಟ್ ಟೈಮಿಂಗ್ ಹೆವಿ ಟೈಮಿಂಗ್. ಅಂದರೆ ರೆಸ್ಟೋರೆಂಟ್ ಲೈಟ್ಗಳು ಅಷ್ಟೇ. ರೆಸ್ಟೋರೆಂಟ್, ಪ್ರತಿಯೊಂದು ರೆಸ್ಟೋರೆಂಟ್ ಲೇಟೇ. ಈಗ ಕೆಲವೊಂದು ರೆಸ್ಟೋರೆಂಟ್ ಏನಾಗುತ್ತೆ ಅಂದರೆ ಹಾಂ, ಚೆನ್ನಾಗೇ ಕೊಡ್ತಾ ಇರ್ತಾನೆ ಆ ರೆಸ್ಟೋರೆಂಟು, ಇವನು ಅವ್ರಿಗೆ ಅಮೌಂಟ್ ಕೊಡೋದು ಕಮ್ಮಿ ಮಾಡ್ತಾನೆ. ಅವಾಗ ಏನ್ ಮಾಡ್ತಾರ ಅವ್ರು ಅವ್ರು ಆಫ್ ಮಾಡಿಬಿಡ್ತಾರೆ. ಅವ್ರು ಕಮಿಷನ್ ಜಾಸ್ತಿ ಮಾಡ್ಕೊಂತಾನೆ ಅನ್ಸುತ್ತೆ ರೆಸ್ಟೋರೆಂಟು. ಜಾಸ್ತಿ ಮಾಡಿಕತ್ತಾನೆ, ಇವ್ರು ಕೊಡಲ್ಲ. ಊಟ ಬ್ರೋ ನಿಮ್ಮದು? ಇನ್ನೂ ಇಲ್ಲ, ಮಾಡ್ಬೇಕು. ತರ್ರಿ, ಮಾಡಿರಿ ನೀವೇ. ಇಲ್ಲ ತಗೊಳ್ಳಿ, ಇಲ್ಲ ನಾನು ಈಗ ನಿಮಗೆ ಮಾಡಿದ್ದು. ಹಾಕಿ, ನೀವು ಫೋನ್ಪೇ ಮಾಡಿದ್ದೀನಿ. ಸರಿ ಬ್ರೋ, ಬಾಯ್.
ಸೊ ಗೈಸ್ ನೋಡಿ ಅಂದರೆ 15 ಅವರ್ ಕೆಲಸ ಮಾಡಬೇಕು ಅಂತಂದರೆ ನೀವು ಅಷ್ಟು ಈಸಿ ಇರಲ್ಲ. ಅಂದರೆ ಎಲ್ಲೋದ್ರೂ ಅಷ್ಟೇ ಕಷ್ಟ ಇದ್ದೇ ಇರುತ್ತೆ. ನೀವು ಝೊಮ್ಯಾಟೋದಲ್ಲಿ ನೀವು ಮಿನಿಮಮ್ ಗ್ಯಾರಂಟಿ ಮಾಡಲೇಬೇಕು ಅಂತ ಅಂದರೆ ನೀವು ಒಂದು 15 ಅವರ್ ಕೆಲಸ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಇನ್ಸೆಂಟಿವ್ ಈಗ 450 ರೂಪಾಯಿ ಇನ್ಸೆಂಟಿವ್ ಇಲ್ಲ ಅಂತ ಅಂದರೆ ಪೆಟ್ರೋಲ್ಗೂ ಕೂಡ ಆಗಲ್ಲ. ಏನಿಲ್ಲ ಅಂತ ನೀವು ಅಷ್ಟು ಅವರ್ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ ಅಂದರೆ 1,500 ಆದರೂ ನಾವು ಅರ್ಧ ಮಾಡಲೇಬೇಕು. ಏನಕ್ಕೆ ಅಂತಂದರೆ 500 ರೂಪಾಯಿ ಪೆಟ್ರೋಲ್ಗೆ ಎಗ್ರೋಗುತ್ತೆ. ಅಂದರೆ ನೀವು ಇಲ್ಲಿ ನೆಲಮಂಗಲದಲ್ಲೇ ಮಾಡ್ತೀನಿ ಎಲ್ಲೇ ಮಾಡ್ತೀನಿ ಅಂತ ಅಂದರೂ ನಿಮ್ಗೆ ಏನಿಲ್ಲ ಅಂತಂದ್ರು ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಂದು 200 ಕಿಲೋಮೀಟ್ರ್, ಮಿನಿಮಮ್ ಅಂತ ಅಂದ್ರೂ ಒಂದು 150ರಿಂದ 160 ಕಿಲೋಮೀಟ್ರ್ ಇದ್ದೇ ಇರುತ್ತೆ. ಅದರಿಂದಾಗಿ ಈ ಪೆಟ್ರೋಲು ಊಟ ಮನೆಗೆ ಊಟಕ್ಕೆ ಹೋಗೋಕೆ ಆಗೋದೇ ಇಲ್ಲ ಬಿಡಿ. ಅದರಿಂದಾಗಿ ಮನೆಗೆ ಊಟಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲೇ ಊಟ ಮಾಡ್ಕೊಬೇಕು. ಜೊತೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ತುಂಬ ಕಷ್ಟ ಇರುತ್ತೆ. ಈಗ ಅವ್ರು ಹೇಳಿದ್ರಲ್ಲ 13 ಗಿಗ್ ಅಂತ ಅಂದರೆ 15 ಅವರ್ ಕೆಲಸ ಮಾಡಲೇಬೇಕು. 15 ಅವರ್ ಏನಾದ್ರು ಕೆಲಸ ಮಾಡಿದ್ರೆ ನಮಗೆ 450 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ದಾರಂತೆ ಇನ್ಸೆಂಟಿವ್. ಅಂದರೆ ಒಂದೊಂದು ದಿವಸನೂ ಒಂದೊಂದು ಥರ ಕೊಡ್ತಾ ಇರ್ತಾನೆ. ಒಂದು ದಿವಸ 450 ಕೊಡ್ತಾನೆ, ಒಂದು ದಿವಸ 350 ಕೊಡ್ತಾನೆ. ಅಂದರೆ ಚೇಂಜ್ ಮಾಡ್ತಾ ಇರ್ತಾನೆ. ಇನ್ನೊಂದೇನಪ್ಪ ಅಂತ ಅಂದರೆ ಝೊಮ್ಯಾಟೋದವ್ರಿಗೆ ಅದರದೇ ಆದಂಥ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅನ್ನೋದೇ ಇರೋಲ್ಲ. ದಿನಾನೂ ಚೇಂಜ್ ಆಗ್ತಾನೆ ಇರುತ್ತೆ. ಆರ್ಡರ್ಗೂ ಅಷ್ಟೇ ಕಿಲೋಮೀಟರ್ಗೆ ಇಷ್ಟೊಂತ ಎಲ್ಲೂ ಕೂಡ ತೋರಿಸಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಕಿಲೋಮೀಟರ್ಗೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಅದರಿಂದಾಗಿ ಒಂದು ಇಷ್ಟೇ ಸಿಗುತ್ತೆ ಅಷ್ಟೇ ಸಿಗುತ್ತೆ ಝೊಮ್ಯಾಟೋದಲ್ಲಿ ಅಂತ ಹೇಳೋಕ್ಕಲ್ಲ. ಬಟ್ ಆರ್ಡರು ಅಂದರೆ ಏನು ಈಗ ಬೆಂಗಳೂರಲ್ಲೆಲ್ಲ ಏನು ಇನ್ಸೆಂಟಿವ್ ಇಕ್ಕಿರೋನೋ ಸೇಮ್ ಅದೇ ರೀತಿ ಇಕ್ಕಿದ್ದಾನೆ ಇನ್ಸೆಂಟಿವ್. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಈಗ ನಮ್ಮ ತುಮಕೂರಲ್ಲೆಲ್ಲ 150, 200 ಆ ಥರ ಇರುತ್ತಲ್ಲ ಇನ್ಸೆಂಟಿವು, ಆ ಥರ ಕೊಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ. ಅಂದರೆ ಬೆಂಗಳೂರಲ್ಲಿ ಯಾವ ರೀತಿ ಇನ್ಸೆಂಟಿವ್ ಇರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅವನು ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ. ಅಂದರೆ ಅಲ್ಲೂ ಕೂಡ ಅಷ್ಟೇ 32 ಆರ್ಡರ್ ಇರುತ್ತೆ, ಇಲ್ಲ ಅಂತಂದರೆ 36 ಇರುತ್ತೆ. ಅಂದರೆ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ, ಹೇಳೋಕ್ಕಲ್ಲ, ಚೇಂಜಸ್ ಆಗ್ತಾ ಇರುತ್ತೆ ಅಂತ ಹೇಳೋನಲ್ಲ. ಇಷ್ಟೇ ಆದಂಥ ಫಿಕ್ಸ್ಡ್ ಎಲ್ಲೂ ಕೂಡ ಇಲ್ಲ ಝೊಮ್ಯಾಟೋದಲ್ಲಿ. ಅದರಿಂದ ಏನಾಗುತ್ತೆ ಅಂತಂದರೆ ದಿನಾನೂ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.